ಬೆಳಗಾವಿಯಲ್ಲಿ ನಿಲ್ಲದ ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ಕದನ. ಕತ್ತಿ ಸವದಿ ವರ್ಸಸ್ ಜಾರಕಿಹೊಳಿ ಜೊಲ್ಲೆ ಬಣಗಳ ವಾಕ್ ಸಮರ ನಡೀತಾ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದ್ರೂ ಕೂಡ ಟಾಕ್ ವಾರ್ ಮಾತ್ರ ನಿಲ್ತಾ ಇಲ್ಲ. ಇಬ್ಬರ ವಾಕ್ ಸಮರಕ್ಕೆ ಕಾರಣ ಏನು? ನಿಲ್ಲದ ರಾಜಕೀಯ ಗುದ್ದಾಟ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಳಗಾವಿ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಳಗಾವಿಯಲ್ಲಿ ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ಕದನ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕತ್ತಿ ಸವದಿ ವರ್ಸಸ್ ಜಾರಕಿಹೊಳಿ ಜೊಲ್ಲೆ ಬಣಗಳ ಮಧ್ಯೆ ವಾಕ್ ಸಮರ ಮುಂದುವರಿತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದೋಗ್ಬಿಟ್ಟಿದೆ. ಆ ಚುನಾವಣೆ ಮುಗಿದ್ರೂ ಕೂಡ ಇವರ ಮಾತುಗಳ ಬಾಣಗಳು ಏನು ಒಂದರಿಂದ ಒಂದು ಬಿಡುವಂತಹ ಕೆಲಸಗಳಾಗ್ತಾನೆ ಇದೆ. ರಮೇಶ್ ಕತ್ತಿ ಮಾಡಿದ ಆರೋಪ ಏನು ಹಾಗಾದ್ರೆ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಜಾರಕಿಹೊಳಿ ಕೊಟ್ಟ ತಿರುಗೇಟೇನು? ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪವನ್ನ ಇಬ್ರು ಮಾಡ್ತಾ ಇದ್ದಾರೆ? ಎರಡ್ ಕಡೆಯಿಂದನೂ ಆಗ್ತಾ ಇದೆ. ಸಾಲ ನೀಡಿದ ಸಂಬಂಧ ಬೆಳಗಾವಿ ನಾಯಕರ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಗುತ್ತಿಗೆದಾರ ಜಯಶೀಲಾಗೆ 120 ಕೋಟಿ ಸಾಲವನ್ನ ಕೊಟ್ಟಿರೋದ್ರ ಬಗ್ಗೆ ಆರೋಪವನ್ನ ಮಾಡಲಾಗ್ತಾ ಇದೆ. 12 ಎಕರೆ ಜಮೀನಿಗೆ 120 ಕೋಟಿಯನ್ನ ಕೊಟ್ಟಿರೋದಾಗಿ ರಮೇಶ್ ಕತ್ತಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿ ಆಪ್ತರಾಗಿರುವಂತಹ ಗುತ್ತಿಗೆದಾರ ಜಯಶೀಲ ಶೆಟ್ಟಿ ರಮೇಶ್ ಕತ್ತಿ ಆರೋಪಕ್ಕೆ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಜೊಲ್ಲೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. 12 ಎಕರೆ ಅಲ್ಲ, 4 ಎಕರೆ ಜಮೀನಿನ ಮೇಲೆ 120 ಕೋಟಿ ಸಾಲವನ್ನ ಕೊಡಲಾಗಿದೆ. ಜಯಶೀಲ ಬೆಳಗಾವಿಯ ಶ್ರೀನಗರದಲ್ಲಿ 4 ಎಕರೆ ಎನ್ಎ ಲ್ಯಾಂಡ್ ಅನ್ನ ಹೊಂದಿದ್ದಾರೆ. ಶ್ರೀನಗರದಲ್ಲಿ ಪ್ರತಿ ಗುಂಟೆಗೆ ಪ್ರಸ್ತುತ ಮಾರುಕಟ್ಟೆ ದರ 1 ಕೋಟಿ ರೂಪಾಯಿ ಇದೆ. ಜಮೀನು ಕೊಲೆಟ್ರಾಲ್ ಮಾಡಿ ಡಿಸಿಸಿ ಬ್ಯಾಂಕ್ನಿಂದ 120 ಕೋಟಿ ಸಾಲವನ್ನ ಕೊಡಲಾಗಿದೆ. ನಿಗದಿತ ಸಮಯಕ್ಕೆ ಬಡ್ಡಿ ಪಾವತಿಯೂ ಆಗ್ತಾ ಇದೆ ಅಂತ ಹೇಳಿ ಬಾಲಚಂದ್ರ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಮರ್ಷಿಯಲ್ ಲ್ಯಾಂಡ್ ಮೇಲೆ ಕತ್ತಿ ಫ್ಯಾಮಿಲಿಗೂ ಸಾಲವನ್ನ ಕೊಡಲಾಗಿದೆ. ಕತ್ತಿ ಫ್ಯಾಮಿಲಿಯೂ ನಿಗದಿತ ಸಮಯಕ್ಕೆ ಬಡ್ಡಿ ಪಾವತಿ ಮಾಡ್ತಾ ಇದೆ. ಬ್ಯಾಂಕ್ ಬಗ್ಗೆ ಕತ್ತಿ ಜೊತೆಗೆ ಕೈ ಮುಖಂಡ ಡಾಕ್ಟರ್ ಮಹಾಂತೇಶ ಕಡಾಡಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮಹಾಂತೇಶ ಕಡಾಡಿಗೆ ಲೀಗಲ್ ನೋಟಿಸ್ ಅನ್ನ ಕೊಡಲಾಗಿದೆ. ಕ್ಷಮೆ ಕೇಳದೆ ಇದ್ರೆ ಕಡಾಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ನೋಡಿ, ಇವರು ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಾಟೆಗಳು ಅಥವಾ ವಾಕ್ ಸಮರಗಳು ಏನು ಹೇಳ್ತೀವಿ ಅದು ಮುಂದುವರಿತಾ ಹೋಗ್ತಾ ಇದೆ. ಒಂದ್ ಕಡೆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ, ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಂದ್ರೆ ಕಮರ್ಷಿಯಲ್ ಲ್ಯಾಂಡು, ಎಣ್ಣೆ ಆಗಿದ್ದ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತ್ರಿ. ಬೆಳಗಾವದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತು ಜಗಾರೆ ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂದ್ರೆ ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ, ಜಯಶೀಲ್ ಶೆಟ್ರಿಗೆ ಅವ್ರು ಲೋನ್ ತಗೊಂಡು 8 ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದ್ ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದ್ ನಿಮ್ ಡಿಸಿಸಿ ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ ಡಿಸಿಸಿ ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತಗೊಂಡ್ ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ ಡಿಸಿಸಿ ಬ್ಯಾಂಕ್ ತಗೊಂಡ್ ಅವ್ರ ಆ ಲೋನ್ ತಗೊಂಡ್ ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ. MI ಮತ್ತು ಮೇಜರ್ ಅವ್ರು ಬಂದ್ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲಾರು. ಅಲ್ಲಲ್ಲ, ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ ಡಿಸಿಸಿ ಬ್ಯಾಂಕ್ ಮುಂದೆ ನಿಮ್ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ ಕೇಳ್ತಾರತ್ತೆ, ಏನ್ ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗ್ ಟಿವಿಯಾಗ ಬರತೈತಿ ಅಂತೇಳಿ. ಅದಕ್ಕೆ ಅವ್ರು ನಿಮ್ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಬಿಡ್ತಾರ ಅವ್ರು. ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್ ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ, ನೀವು ಜಾಗ ಬೇಕಾದ್ರೆ ಹೇಳ್ತೀನಿ. ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಸಾಲದ ಆರೋಪ ಮತ್ತು ತಾಂತ್ರಿಕ ವಾದ ಏನ್ ಹೇಳ್ತಾ ಇದೆ? ಒಂದ್ ಕಡೆ ರಮೇಶ್ ಕತ್ತಿ ಅವರು 12 ಎಕರೆ ಜಮೀನಿಗೆ 120 ಕೋಟಿ ಸಾಲ ಅಂತ ಹೇಳ್ತಾ ಆರೋಪ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಬಾಲಚಂದ್ರ ಅವರು 4 ಎಕರೆಗೆ ಅಷ್ಟು ಕೋಟಿಯನ್ನ ಸಾಲ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಜಮೀನಿನ ವ್ಯಾಲ್ಯೂಯೇಷನ್ ಬಗ್ಗೆ ಬ್ಯಾಂಕ್ ಏನ್ ಹೇಳ್ತಾ ಇದೆ? ಬ್ಯಾಂಕ್ ದಾಖಲೆಗಳು ಏನ್ ಹೇಳ್ತಾ ಇದೆ ಅಂತ?
ಸಮಯ ಏನಂತಂದ್ರೆ ಈಗಾಗಲೇ ಸಹಕಾರ ಕ್ಷೇತ್ರದಲ್ಲಿ ಎರಡು ಕುಟುಂಬಗಳು ಕದನ ಆರಂಭವಿರ್ತಕ್ಕಂಥದ್ದು. ಸಾಕಷ್ಟು ಅಂತಂದ್ರೆ DCC ಬ್ಯಾಂಕ್ ಎಲೆಕ್ಷನ್ ಯಾವಾಗ ಆರಂಭ ಆಯ್ತು ಅವಾಗ ಮತ್ತು ಏನು ಸೌದಿ ಕತ್ತಿ ಕುಟುಂಬಗಳ ಮಧ್ಯೆ ರಾಜ್ಯದ ಏನು ಜಾರಕಿಹೊಳಿ ಕುಟುಂಬ ಈ ಮೂರು ಕುಟುಂಬಗಳ ನಡುವೆ ವಾಕ್ಸಮರ ಕೂಡ ಏರ್ಪಟ್ಟಿತ್ತು. ಈ ಮೊದಲು ಎಂತದ್ದು DCC ಬ್ಯಾಂಕ್ನಲ್ಲಿ ಮೊದಲು ರಮೇಶ್ ಕತ್ತಿ ನಡೆಸಲಿತ್ತು. ನಂತರ ಯಾವಾಗ ಈ ಸಾಲ ಕೊಡುವಂತ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಲ್ಲಿ ಅವರು ಏನು ಪದತ್ಯಾಗ ಮಾಡಿ ಎಲೆಕ್ಷನ್ ಅನ್ನ ಎದುರಿಸಿದ್ರು. ಎಲೆಕ್ಷನ್ ಅಲ್ಲಿ ಈಗ ಸದ್ಯ ಜಾರಕಿಹೊಳಿ ಈಗ ಏನು ಆಯ್ಕೆ ಬಂದಿರ್ತಕ್ಕಂಥದ್ದು. ಆಯ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನ ರಮೇಶ್ ಕತ್ತಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಏನು 12 ಎಕರೆಯನ್ನ ಏನು ಅವ್ರಿಗೆ ಬೇಕಾದಂತಹ ವ್ಯಕ್ತಿ ಏನು ಜಯಶೀಲ್ ಶೆಟ್ಟಿ ಇದ್ದಾನೆ, ಈತನಿಗೆ 120 ಕೋಟಿಗಳ ಹಣವನ್ನ ಈಗಾಗಲೇ ಸಾಲ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ಯಾವ ರೀತಿ ಅನ್ನೋದಂದ್ರೆ ಕೇವಲ ಏನು ಜಮೀನಿನ ಮೇಲೆ 120 ಕೋಟಿ ಯಾವ ರೀತಿ ಕೊಟ್ಟರು, ಈ ರೀತಿ ಅಂದ್ರೆ ಸರ್ಕಾರ ಏನು ದುಡ್ಡನ್ನ ಕೊಡೋದ್ರಿಂದ ಏನು DCC ಬ್ಯಾಂಕ್ ದಿವಾಳಿ ಆಗುತ್ತೆ. ಈಗಾಗಲೇ ರೈತರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅಂತ ರೈತರಿಗೆ ಕೊಡಬೇಕಾದ ಹಣವನ್ನ ಇವರು ಈ ರೀತಿ ಕೊಡ್ತಾ ಇರೋದು ಕೂಡ ಸಾಕಷ್ಟು ಏನಂತ ರೈತರ ಆಕ್ರೋಶಕ್ಕೆ ಕಾರಣ ಮಾತನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ನಿನ್ನೆ ಏನು ಪತ್ರಿಕಾಗೋಷ್ಠಿಯನ್ನ ಕರೆದು ಏನು ಮತ್ತೊಂದು ಜಾರಕಿಹೊಳಿ ಅವರು ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸ ಮಾಡಿದ್ರು. ಏನು ಜಾರಕಿಹೊಳಿ ಸಚಿವರು ಒಂದು ಉದ್ಯಮ ಆಗಿರತಕ್ಕಂಥದ್ದು, ಅವರು ಕಾಂಟ್ರಾಕ್ಟರ್ ಆಗಿರ್ತಾರೆ. ಹಾಗಾಗಿ ಅವರು ಬೆಳಗಾವಿ ನಗರದಲ್ಲಿರುವಂತಹ 4 ಎಕರೆಗೆ 120 ಕೋಟಿಯನ್ನ ಹಣವನ್ನ ನಾವು ಸಾಲ ಕೂಡ ಕೊಟ್ಟಿದ್ವಿ. ಅಲ್ಲೇ ಅದಕ್ಕೆ ಸಂಬಂಧಪಟ್ಟಂತ ಶ್ರೀಮತಿಯನ್ನು ಕೂಡ ಈಗಾಗಲೇ ನಾವು ಕೊಡತಕ್ಕಂಥದ್ದು 700 ಕೋಟಿಯನ್ನ ಹಣವನ್ನ ಈಗಾಗಲೇ ಸರ್ಕಾರ ಅವ್ರಿಗೆ ಕೊಡಬೇಕಾಗಿದೆ. ಆ ಶ್ಯೂರಿಟಿಯನ್ನು ಕೂಡ ಒಟ್ಟಾರೆ ಇಟ್ಟುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬ್ಯಾಂಕ್ ಇದರಲ್ಲಿ ಯಾವುದೇ ರೀತಿ ತಪ್ಪನ ಮಾಡಿಲ್ಲ. ಈಗಾಗಲೇ ರಮೇಶ್ ಕತ್ತಿ ಅವರು ಕೂಡ ತಾವು ಅಧಿಕಾರದಿಂದ ಕೂಡ ಸಾಲವನ್ನ ಕೂಡ ಪಡೆದುಕೊಂಡಿದ್ದಾರೆ. ಹೀಗಾಗಿ ಒಂದ್ ವೇಳೆ ಈ ಎಲ್ಲ ಮಾತುಗಳು ಕೂಡ ಸಾಕಷ್ಟು ಚರ್ಚೆ. ಸಾಮಾನ್ಯ ಬ್ಯಾಂಕ್ ವಿಚಾರವಾಗಿ ಯಾರು ಆರೋಪಗಳು ಮಾಡ್ತಾರೆ ಅವ್ರ ವಿರುದ್ಧ ಏನೋ ಕ್ರಮ ತೆಗೆದುಕೊಳ್ಳಕ್ಕೂ ಮುಂದಾಗಿದೆ ಅಂತಾನೆ ಹೇಳ್ಬೋದು ರಮೇಶ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.